ಒತ್ತು ಚಂದ ಮೊಬೈಲ್ ಒತ್ತು ಆಯ್ತಾ. ಬಂದಿದ್ದೇನೆ. ಎಷ್ಟು ನಿನಗೆ ಮಾರ್ಕ್? ಎಷ್ಟು ಹೇಳಿದ್ದೆ ನೀನು? ಎಷ್ಟು ಹೇಳಿದ್ದೆ ನೀನು ನನಗೆ? 90ಕ್ಕೆ 90 ಬರಬೇಕಿದ್ರೆ ನಿನಗೆ ಇನ್ನು 50 ಕೊಡ್ಬೇಕು ಅವರು. ಜಸ್ಟ್ ಪಾಸ್ ಅಲ್ಲಿಂದ ಅಲ್ಲಿಗೆ ಬಂದಿದ್ದೇನೆ. ನಿಮಗೆ ಬರುವಾಗಲೇ ಒಟ್ಟಿಗೆ ತಂದಿದ್ದೇನೆ. ಒತ್ತು ಮೊಬೈಲು. ಅಲ್ಲ, ಬರೋ ವರ್ಷ ಎಷ್ಟನೇ ಕ್ಲಾಸ್ ಅಂತ ನೆನೆಸಿದ್ದೆ ನೀನು? ನಿನ್ನ ಪ್ರಾಯದಲ್ಲಿ ನಮಗೆ ಮೊಬೈಲ್ ಅಂದರೆ ಎಂತ ಅಂತ ಗೊತ್ತಿರಲಿಲ್ಲ. ಎಲ್ಲಿಗೆ ಓಡುದು ಎಲ್ಲಿಗೆ ನೀನು? ಬಾ, ಮರ್ಯಾದೆಯಲ್ಲಿ ಈಚೆ ಬಂದು ನಿಂತುಕೋ. ನನಗೆ ಬಿಸಿಲಲ್ಲಿ ಬಂದೀಗ ಬೆಚ್ಚ ಕೂತಿದೆ, ಅದಕ್ಕಿಂತ ಹೆಚ್ಚು ನಿನ್ನ ಮಾರ್ಕ್ ನೋಡಿ ಬೆಚ್ಚ ಕೂತಿದೆ. ಬಾ ಈಚೆ. ಬಾ. ಎಷ್ಟು ಮಾರ್ಕ್? ಸತ್ಯ ಹೇಳು. 40. ಅಲ್ಲ, ಸುಳ್ಳು ಹೇಳ್ತಿ. ಎಷ್ಟು ಸುಳ್ಳು ಹೇಳೋದು ಕಲ್ತಿದ್ದಿ? ಅಲ್ಲಿ ನಿನ್ನ ಫ್ರೆಂಡಿಗೆ ಎಷ್ಟು ಬಂದಿದೆ ಗೊತ್ತುಂಟ ನಿನಗೆ? ಅವನ ಜೊತೆ ಕ್ರಿಕೆಟ್ ಆಡಲಿಕ್ಕೆ ಹೋಗುವಾಗ ನಿನಗೆ ಮರ್ಯಾದೆ ಹೋಗುವುದಿಲ್ಲ, ಅವನ ಮಾರ್ಕ್ ಕೇಳುವಾಗ ಮರ್ಯಾದೆ ಹೋಗ್ತದೆ. ಅಲ್ಲ, ಅವನು ಕ್ರಿಕೆಟ್ ಆಡಿದ್ರು ಸಹ ಇಲ್ಲಿ ಸ್ಕೋರ್ ಮಾಡಲಿಕ್ಕೆ ಮರೀಲಿಲ್ಲ ಅವನು. ನಿನಗೆ ಬೇಕದಾಗಿ ತೆಗೆದುಕೊಳ್ಳಲಿಲ್ಲ. ಎಂಥದ್ದು ಕಿವಿನೂ ಹೋಗ್ತದೆ, ಹೆಂಗಾಗ ಕಿವಿನೂ ಹೋಗ್ತದೆ ನಿನಗೆ. ಅಲ್ಲ, ಕಿವಿ ಹೋಗದೆ ಎಲ್ಲ ಹೋಗ್ತದೆ. ನನ್ನ ಹೊಟ್ಟೆಯಲ್ಲಿ ಚೂರಿ ಹಾಕಿದಾಗೆ ಆಗ್ತದೆ. ಮರ್ಯಾದೆ ಹೋಗ್ತದೆ ನನ್ನದು ಗೊತ್ತುಂಟ. ಅಲ್ಲಿ ಹೋಗುವಾಗ ನಿನ್ನ ಟೀಚರ್ಗಳೆಲ್ಲ ಹೇಳಲಿಕ್ಕೆ ಆಯಿತು, ನೀವು ನೋಡಿದರೆ ಎಷ್ಟು ಹುಷಾರಿದ್ದೀರಿ ಮೇಡಮ್, ಮಗ ಎಂತ ಹೀಗಾದದ್ದು ಅಂತ. ಎಂತ ಉತ್ತರ ಕೊಡಬೇಕು ನಾನು? ಹೇಳಿಕೊಳ್ಳಲಿಕ್ಕೆ ದೊಡ್ಡ ಹುದ್ದೆಯಲ್ಲಿದ್ದೇನೆ. ನಿನ್ನ ಮಾರ್ಕ್ ನೋಡಿದರೆ ಮರ್ಯಾದೆ ಹೋಗ್ತದಲ್ಲ ಮರಯ. ನಿನ್ನ ಅಪ್ಪ ಎಂತಕ್ಕೆ ಭಂಗ ಬರುದಲ್ಲಿ? ಎಂತಕ್ಕೆ ಭಂಗ ಬರುದು? ಕಾಲ ಮುಂದುವರ್ತಿರ್ಬೋದು ಮರಯ, ನಿನಗೆ ಬೇಕಾದೆಲ್ಲ ಸಿಕ್ಕಿದ್ದಿರ್ಬೋದು. ಆದರೆ ಓದಲಿಕ್ಕೆ ಎಂತ ಕಷ್ಟ ಅಂತ ನಾನು ಕೇಳೋದು. ಎಂತಕ್ಕೆ ಕಷ್ಟ ನಿನಗೆ? ಎಂತಾಗ್ತದೆ ನಿನಗೆ? ನಿನಗೆ ಅಲ್ಲಿ ಸತ್ಯನಾರಾಯಣ ಪೂಜೆ, ಇಲ್ಲಿ ಕೋಲ, ಇಲ್ಲಿ ಜಾತ್ರೆ, ಅದು ಬೆಡಿ ಅಂತ ಹೇಳುವಾಗ ತುದಿಗಾಲಲ್ಲಿ ಇದ್ದು ಹೊರಡ್ಲಿಕ್ಕಾಗ್ತದೆ. ಬೆಳಿಗ್ಗೆ 4 ಗಂಟೆ ಆದರೂ ರಾತ್ರಿ 12 ಗಂಟೆ ಆದರೂ ನಿನಗೆ ಓದಲಿಕ್ಕೆ ಆಗುವಾಗ ನಿದ್ದೆ ತೋಗ್ತದೆ. ಅಲ್ಲ, ಮರ್ಯಾದೆ ಹುಟ್ಟು ಮಾತಾಡು ನೀನು, ಉಲ್ಟಾ ಮಾತಾಡಬೇಡ. ಎಂಥದ್ದು ಮುಖ ಎಂತ ಸಣ್ಣ ಮಾಡೋದು ನೀನು? ಮುಖ ಹಾಗೆ ಮಾಡಬೇಡ, ನನಗೆ ಸಿಟ್ಟು ಬರ್ತದೆ ನನಗೆ. ಮುಖ ಸಣ್ಣ ಮಾಡ್ತಾನೆ ಅವ. ನಾಳಿಂದ ನೀನು ಸಂಗೀತ ಕ್ಲಾಸಿಗೆ ಹೋಗೋದು ಬೇಡ, ವಯಲಿನ ಕ್ಲಾಸಿಗೆ ಹೋಗೋದು ಬೇಡ. ನೀನು ವಯಲಿನ್ ಕುಯ್ದದ್ದು ಸಾಕು. ನಾಳಿಂದ ಪುಸ್ತಕ ತೆಗೆದು ಓದು. ನೆಕ್ಸ್ಟ್ ಇಯರಿಗೆ ಸ್ವಲ್ಪ ಪ್ರಿಪೇರ್ ಆಗು. ಸಾಕಾಗ್ತದೆ ನನಗೆ. ಟ್ಯೂಷನ್ಗೆ ಆಗ್ತೇನೆ ಅಂತ ಹೇಳಿದ್ರೆ ಮರ್ಯಾದೆ ಹೋಗ್ತದೆ ನಿನಗೆ. ಟ್ಯೂಷನ್ಗೆ ಹೋಗ್ಲಿಕ್ಕೆ ಅಲ್ಲ, ಟ್ಯೂಷನ್ಗೆ ಹೋದರೆ ನಿಂಗೆ ಎಂತಾಗ್ತದೆ ಕಷ್ಟ. ನನ್ನಲ್ಲಿ ನೀನು ಕಣ್ಣೀರೆಲ್ಲ ಹಾಕೋದು ಬೇಡ. ಮರ್ಯಾದೆಯಲ್ಲಿ ಓದು ನಾಳೆಯಿಂದ. ಸಾಕು ನಿನ್ನ ಎಲ್ಲ. ಆ ಮೊಬೈಲನ್ನು ಸೈಡಲ್ಲಿಡು. ನಾನು ವೈಫೈ ಕನೆಕ್ಷನ್ನೇ ತೆಗಿಸ್ತೇನೆ ಅಪ್ಪನಲ್ಲಿ. ಅಪ್ಪ ಮಗ 2 ಸಹ ಕ್ರಿಕೆಟ್ ನೋಡೋದು ಸಹ ಸಾಕು. ಈ ರಜೆಯಲ್ಲಿ ನಿಮಗೆ ಹೊಟ್ಟೆಗೆ ಬೆಂಕಿ ಹಾಕಿದಾಗ ಆಗ್ತದೆ. 40 ಮಾರ್ಕ್ ತೆಗಲಿಕ್ಕೆ ನೀನು ಶಾಲೆಗೆ ಹೋಗ್ಬೇಕಾ ಮಾರಾಯ? ನಿಮಗೆಲ್ಲ ಜಾಸ್ತಿ ಆಗಿದೆ. ತೆಗ್ದಿಡ ಫೋನ್ ತೆಗ್ದಿಡು. ನಾಳೆಯಿಂದ ಆ ಫೋನ್ ಹೊತ್ತದು ಕಾಣಬೇಕು ಉಂಟು ನಿನಗೆ. ನಡಿ ಊಟಕ್ಕೆ. ಊಟ ಬೇಡವಾ? ಬೇಡದಿದ್ರೆ ಕೂತ್ಕೋ. ಒಂದು ಹೊತ್ತು ಉಪವಾಸ ಬಿದ್ದರೆ ನಿನ್ನ ಚರ್ಬಿ ಎಂತಾಗಲಿಕ್ಕಿಲ್ಲ.